ಪತ್ನಿಗೆ ಅಂತಿಮ ನಮನವನ್ನು ಎಚ್ ಡಿ ದೇವೇಗೌಡರು ಸಲ್ಲಿಸಿದ್ದಾರೆ. ಪಾರ್ಥಿವ ಶರೀರದ ಮೇಲೆ ಹೂಗುಚ್ಛವನ್ನ ಇಟ್ಟು ಗೌಡ್ರು ನಮನ ಸಲ್ಲಿಸಿದ್ದಾರೆ. 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ ಅವ್ರದ್ದು. ಪತ್ನಿ ಪಾರ್ಥಿವ ಶರೀರದ ಮುಂದೆ ಗೌಡ್ರು ಈಗ ಭಾವುಕರಾಗಿದ್ದಾರೆ. ಪತ್ನಿಯ ಮುಖವನ್ನ ನೋಡಿ ದೇವೇಗೌಡರು ಕಣ್ಣೀರನ್ನ ಇಟ್ಟಿರುವಂಥದ್ದು. ಪತ್ನಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. 72 ವರ್ಷಗಳ ದಾಂಪತ್ಯ ಜೀವನ ಅಂದರೆ ಅದು ಸುಮ್ಮನೆ ಅಂತೂ ಅಲ್ಲ. ಪರಸ್ಪರ ಆ ಒಂದು ಹೊಂದಾಣಿಕೆ ಇರಬಹುದು, ಕಷ್ಟ ಸುಖಗಳನ್ನು ಹಂಚಿಕೊಂಡಿರುವಂಥದ್ದು ಇರಬಹುದು. ಪತಿ ಪತ್ನಿಯ ಒಂದು ಸಂಬಂಧ ಪವಿತ್ರವಾದದ್ದು. ಇವರು ಈಗಿನ ಒಂದು ಯುವ ಜನತೆಗೆ ಸ್ಫೂರ್ತಿಯಾಗಿದ್ರು ಈ ದಂಪತಿ. ಇದೀಗ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂಥದ್ದು. ಇಲ್ಲಿ ದೇವೇಗೌಡರು ಪಾರ್ಥಿವ ಶರೀರದ ಮುಂದೆ ನಿಂತು ಕಣ್ಣೀರನ್ನು ಹಾಕಿದ್ದಾರೆ. ಪತ್ನಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಕಣ್ಣೀರಿಟ್ಟಿದ್ದಾರೆ ಪಾರ್ಥಿವ ಶರೀರದ ಮುಂದೆ. ಅಂದರೆ 72 ವರ್ಷ ಒಟ್ಟಿಗೆ ಸಂಸಾರ ನಡೆಸಿದ್ದಾರೆ, ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದಾರೆ, ಇಡೀ ಮನೆಯನ್ನು ಸಂಭಾಳಿಸಿದ್ದಾರೆ. ಈಕೆ ರಾಜಕಾರಣದಲ್ಲಿ ಗೌಡ್ರು ಬ್ಯುಸಿಯಾಗಿದ್ದರೆ ಇಡೀ ಮನೆಯನ್ನು ಈಕೆ ಸಂಭಾಳಿಸ್ತಾ ಇದ್ರು. ಏನು ರಾಜಕೀಯದಲ್ಲಿ ಗೌಡ್ರು ಮುಂದಿದ್ರು ಈಕೆಗೆ ಒಂದು ಚೂರು ಅಹಂ ಇರಲಿಲ್ಲ. ಅಂದರೆ ಒಬ್ಬ ರಾಜಕಾರಣಿಯ ಹೆಂಡತಿ ಹೇಗಿರ್ತಾ ಇದ್ರು, ಬಟ್ ಈಕೆ ತುಂಬ ಸರಳವಾಗಿರ್ತಾ ಇದ್ರು. ಯಾವುದೇ ರೀತಿಯ ಅಹಂ ಇರಲಿಲ್ಲ, ಇವರಿಗೆ ಅಹಂ ಇರಲಿಲ್ಲ. ಬಂದವರೆಲ್ಲರೂ ಅಷ್ಟೇ ಅಕ್ಕರೆ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಕಷ್ಟ ಅಂತ ಬಂದವರಿಗೆ ನೆರವಾಗ್ತಾ ಇದ್ರು. ದೇವೇಗೌಡರ ಮುಖಾಂತರವಾಗಿ ಅವರಿಗೆ ಹೇಳಿ ನೆರವಾಗ್ತಾ ಇದ್ರು. ಹಾಗಾಗಿ ಜನ ಕಂಬನಿ ಮಿಡಿದಿದ್ದಾರೆ. ಈಗ ನೋಡಿ, ದೇವೇಗೌಡರು ಈಗ ಅವರ ಅಂದರೆ ಪತ್ನಿಯ ಪಾರ್ಥಿವ ಶರೀರದ ಮುಂದೆ ನಿಂತು ಅಂತಿಮ ನಮನ ಸಲ್ಲಿಸ್ತಿದ್ದಾರೆ. ಹೂಗುಚ್ಛವನ್ನು ಹಾಕಿ ಅಂತಿಮ ನಮನ ಸಲ್ಲಿಸಿ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ಅವರು. ನಿಜಕ್ಕೂ ಕೂಡ ಇದು ನೋಡಲಿಕ್ಕೆ ತುಂಬ ಸಂಕಟ ಆಗುವಂತಹ ಒಂದು ದೃಶ್ಯ. ಪತ್ನಿಯ ಪಾರ್ಥಿವ ಶರೀರದ ಮುಂದೆ ನಿಂತು ಇಲ್ಲಿ ಗೌಡ್ರು ಕಣ್ಣೀರನ್ನು ಹಾಕ್ತಿದ್ದಾರೆ. ಅಂತಿಮ ನಮನವನ್ನು ಪತ್ನಿಗೆ ಸಲ್ಲಿಸ್ತಾ ಇರುವಂಥದ್ದು. ಸುದೀರ್ಘ 72 ವರ್ಷಗಳ ದಾಂಪತ್ಯ ಜೀವನ ಇವರದ್ದು. ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅಂದರೆ ದಿಲ್ಲಿಗೆ ಹೋದಾಗಲೂ ಕೂಡ ಗೌಡ್ರಿಗೆ ರಾಗಿ ಮುದ್ದೆಯನ್ನೇ ಮಾಡಿಕೊಟ್ರು. ಅಂದರೆ ಅಷ್ಟು ಸರಳತೆ, ಯಾವುದೇ ಒಂದು ನಮ್ಮ ನಾಡಿನ ಹೆಣ್ಮಗಳಿಗೆ ಇರಬೇಕಾದಂತಹ ಒಂದು ಸಂಸ್ಕಾರವನ್ನು ಈಕೆ ಬಿಡಲಿಲ್ಲ. ದಿಲ್ಲಿಗೆ ಹೋದರೂ ಕೂಡ ಅಂದರೆ ಒಂದು ಹಳ್ಳಿ ಸೊಗಡಿನ ಹೆಣ್ಣು ಮಗಳು ಹೇಗಿರ್ತಾರೋ ಹಾಗೆ ಈಕೆ ಇದ್ದರು. ಈಗ ಗಣ್ಯರು ಅಂತಿಮ ದರ್ಶನವನ್ನು, ಅಂತಿಮ ನಮನವನ್ನು ಸಲ್ಲಿಸ್ತಿದ್ದಾರೆ. ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಕೂಡ ನೀವು ಗಮನಿಸ್ತಾ ಇರಬಹುದು, ಹೂಗುಚ್ಛವನ್ನು ತೆಗೆದುಕೊಂಡು ಬರ್ತಾ ಇರುವಂಥದ್ದು ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಅಜ್ಜಿಗೆ. ಅಂದರೆ ಇಡೀ ಕುಟುಂಬವನ್ನು ಅವರು ಅಷ್ಟೇ ಪ್ರೀತಿಯಿಂದ ಸಂಭಾಳಿಸ್ತಾ ಇದ್ರು. ಕಷ್ಟ ಸುಖಗಳನ್ನು ಏನು ಸಹಬಾಳ್ವೆಯಿಂದ ಅಲ್ಲಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ನಡೀತಾ ಇದ್ರು ಈಕೆ. ಗೌಡ್ರು ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದರೆ ಇವರು ಮನೆ ಸಂಸಾರ ಇದರಲ್ಲಿ ಬ್ಯುಸಿಯಾಗಿದ್ರು. ದೇವ್ರ ಪೂಜೆಯನ್ನು ಅತಿ ಹೆಚ್ಚಾಗಿ ಮಾಡ್ತಾಯಿದ್ರು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲಿನ ಜಮೀನಿನಲ್ಲಿ ಚೆನ್ನಮ್ಮನವರ ಒಂದು ಅಂತ್ಯಕ್ರಿಯೆ ಈಗ ನಡೀತಾ ಇರುವಂಥದ್ದು. ಈಗಾಗಲೇ ಕಣ್ಣನ್ ಸ್ವಾಮಿ ನೇತೃತ್ವದಲ್ಲಿ ಅಂತಿಮ ಒಂದು ಸಂಸ್ಕಾರದ ವಿಧಿವಿಧಾನಗಳು ಆರಂಭವಾಗಿವೆ. ಸಮಾಧಿ ಸ್ಥಳದಲ್ಲಿ ಮಂತ್ರಘೋಷಗಳು ಮೊಳಗ್ತಾ ಇದ್ದು, ಸಮಾಧಿ ಸ್ಥಳಕ್ಕೆ ಕುಮಾರಸ್ವಾಮಿ ಸೇರಿದಂತೆ ಕುಟುಂಬಸ್ಥರು ಆಗಮಿಸಿದ್ದಾರೆ. ಇನ್ನು ಕಿರಿಯ ಪುತ್ರ ಡಾಕ್ಟರ್ ರಮೇಶ್ ತಾಯಿ ಚೆನ್ನಮ್ಮನವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಅಂದರೆ ಕೊನೆಯ ಮಗ ರಮೇಶ್ ಇಲ್ಲಿ ಚೆನ್ನಮ್ಮನವರ ಒಂದು ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಕುಟುಂಬಸ್ಥರು ಅಲ್ಲಿ ನೆರೆದಿದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಿದ್ದಾರೆ. ಗಣ್ಯರು ಬಂದಿದ್ದಾರೆ. CM ಇಂದ ಸಚಿವರು, ಕೇಂದ್ರ ಸಚಿವರು ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಇಲ್ಲಿ ಸಲ್ಲಿಸ್ತಾ ಇರುವಂಥದ್ದು. ಇಲ್ಲಿ ಈಕೆ ಮಾಜಿ ಪ್ರಧಾನಿ ಹೆಂಡತಿ ಅಥವಾ ರಾಜಕೀಯದ ಒಂದು ದೃಷ್ಟಿಯಿಂದ ನೋಡೋದಲ್ಲ. ಅಂದರೆ ಈಕೆ
ನಡೆದು ಬಂದಂತಹ ಹಾದಿ, ಆ ಒಂದು ಸರಳತೆ, ಅಂದರೆ ಒಂದು ಮಾಜಿ ಪ್ರಧಾನಿ ಹೆಂಡತಿ ಆಗಿದ್ರು, ಮಕ್ಕಳು ಮಂತ್ರಿ, ಮುಖ್ಯಮಂತ್ರಿ ಆಗಿದ್ರು ಕೂಡ ಯಾವುದೇ ರೀತಿಯ ಒಂದು ಅಹಂ ಈಕೆಗಿರಲಿಲ್ಲ. ಸರಳತೆಯಿಂದ ನಡೆದುಕೊಳ್ತಾ ಇದ್ರು. ಮನೆಗೆ ಬಂದವರಿಗೆ ಊಟ ಹಾಕ್ತಾಯಿದ್ರು, ಸಹಾಯ ಕೇಳ್ಕೊಂಡು ಬಂದವರಿಗೆ ಸಹಾಯ ಮಾಡ್ತಾಯಿದ್ರು. ಯಾವಾಗಲೂ ಕೂಡ ದೇವರು ದಿಂಡ್ರು ಅಂತ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು ನೋಡಿ. ಹಾಗಾಗಿಯೇ ಅತಿ ಹೆಚ್ಚು ಸರಳತೆಯಿಂದನೇ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ರು. ಹರದನಹಳ್ಳಿ ಗ್ರಾಮದಲ್ಲಿ ತುಂಬ ಕಷ್ಟಪಟ್ಟು ಮೇಲೆ ಬಂದಂಥರು. ಅಂದರೆ ರಾಜಕೀಯಕ್ಕೆ ಇವರ ಮದುವೆ ಆದ ಹೊಸದರಲ್ಲಿ ದೇವೇಗೌಡರು ಯಾವುದೇ ರಾಜಕೀಯದಲ್ಲಿ ಇರಲಿಲ್ಲ. ಆಗಲೂ ಕೂಡ ಜೊತೆಯಲ್ಲಿ ನಿಂತು ಇಲ್ಲಿಯವರೆಗೂ ಕೂಡ ಜೊತೆಯಲ್ಲಿದ್ದರು. ಅಂದರೆ ಆಗ ಗೌಡ್ರು ಹೋರಾಟ, ರಾಜಕೀಯ ಅಂತೆಲ್ಲ ಇದ್ದಾಗ ತನ್ನ ಒಡವೆಗಳನ್ನು ಅಡುಬಿಡಲು ನೀಡ್ತಾರೆ ಈಕೆ. ಜೊತೆಗೆ ನಿಲ್ತಾರೆ. ಯಾವುದೇ ಒಂದು ನನಗೆ ಅದು ಬೇಕು ಇದು ಬೇಕು ಅಂತ ಏನೂ ಕೇಳದೆ ತನ್ನ ಬಳಿ ಇದ್ದಂತಹ ಅಲ್ಪ ಸ್ವಲ್ಪ ಒಡವೆಗಳನ್ನು ದೇವೇಗೌಡರಿಗೆ ಕೊಡ್ತಾರೆ. ಕೊಟ್ಟು ನೀವು ಮುಂದೆ ನೀವು ಗೆದ್ದು ಬರ್ತೀರಾ ಬನ್ನಿ ಅಂತ ಹೇಳಿ ಬೆನ್ನೆಲುಬಾಗಿ ದೇವೇಗೌಡರಿಗೆ ನಿಲ್ತಾರೆ. ಏಕೆ ಬೆನ್ನೆಲುಬಾಗಿ ನಿಂತು ಸಾಥ್ ನೀಡ್ತಾರೆ ರಾಜಕೀಯ ವಿಚಾರದಲ್ಲಿ ಅವರಿಗೆ ಬೆಳೆಯಲು. ಯಾಕಂದರೆ ಆ ಸಮಯದಲ್ಲಿ ದೇವೇಗೌಡರಿಗೆ ಹಣಕಾಸಿನ ತೊಂದರೆ ಇರುತ್ತೆ. ಆಗಲೂ ಕೂಡ ಈಕೆ ತನ್ನಲ್ಲಿರುವಂತಹ ಒಡವೆಗಳು, ಅಲ್ಪ ಸ್ವಲ್ಪ ಒಡವೆಗಳನ್ನು ನೀಡ್ತಾರೆ. ಹೆಣ್ಣಿಗೆ ಒಡವೆ ಅಂದರೆ ಪ್ರಾಣ, ಆದರೆ ಈಕೆ ಇಲ್ಲಿ ಒಡವೆಗಳನ್ನು ನೀಡ್ತಾರೆ ದೇವೇಗೌಡರಿಗೆ. ಎಲ್ಲ ಒಂದು ಕಷ್ಟ ಸುಖಗಳಲ್ಲಿ ನಿಲ್ತಾರೆ. ದೇವೇಗೌಡರು ರಾಜಕೀಯ ಅಂತ ಬ್ಯುಸಿ ಇದ್ದರೆ, ಹೋರಾಟ ಅಂತ ಬ್ಯುಸಿ ಇದ್ದರೆ ಮನೆಯನ್ನು ಸಂಭಾಳಿಸ್ತಾ ಇರ್ತಾರೆ. ಮನೆಗೆ ಬಂದವರಿಗೆ ಊಟವನ್ನು ಹಾಕ್ತಿರ್ತಾರೆ. ಯಾರೇ ಬಂದರೂ ಕೂಡ ಮನೆಗೆ ಊಟ ಹಾಕ್ತಾರೆ ಇವರು. ದೇವೇಗೌಡರು ಮನೆಗೆ ಹೋದರೆ ಈಕೆ ಒಂಥರ ಅನ್ನಪೂರ್ಣೇಶ್ವರಿ, ಹಸಿದು ಬಂದವರಿಗೆ ಅನ್ನವನ್ನು ಹಾಕ್ತಾಯಿದ್ರು ಈಕೆ. ಇವರೀಗ ಚೆನ್ನಮ್ಮನವರ ಅಂತಿಮ ವಿಧಿವಿಧಾನಗಳು ನಡೀತಾ ಇರುವಂಥದ್ದು. ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ, ಗಣ್ಯರು ಭಾಗಿಯಾಗಿದ್ದಾರೆ, ಜನಪ್ರತಿನಿಧಿಗಳು ಇಲ್ಲಿ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು. ಕೇಂದ್ರ ಸಚಿವರು, ರಾಜ್ಯ ಸಚಿವರು, CM DK ಶಿವಕುಮಾರ್ ಇವರೆಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಇಲ್ಲಿ ಸಲ್ಲಿಸ್ತಾ ಇರುವಂಥದ್ದು. ಇಲ್ಲಿ ದೇವೇಗೌಡರು ಕೂಡ ಪತ್ನಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಹೂಗುಚ್ಛವನ್ನು ಇಟ್ಟು ಗೌಡರು ನಮನ ಸಲ್ಲಿಸಿದ್ದಾರೆ. ಪಾರ್ಥಿವ ಶರೀರದ ಮುಂದೆ ಭಾವುಕರಾಗಿದ್ದರು ಗೌಡರು. ಪತ್ನಿಯ ಮುಖವನ್ನು ನೋಡಿ ಕಣ್ಣೀರಿಟ್ಟಿದ್ದಾರೆ. ಏನು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲಿನ ಜಮೀನಿನಲ್ಲಿ ಚೆನ್ನಮ್ಮನವರ ಒಂದು ಅಂತ್ಯಕ್ರಿಯೆ ನಡೀತಾ ಇರುವಂಥದ್ದು. ಈಗಾಗಲೇ ಕಣ್ಣನ ಸ್ವಾಮಿ ನೇತೃತ್ವದಲ್ಲಿ ಅಂತಿಮ ಸಂಸ್ಕಾರ, ಅಂದರೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ಆರಂಭ ಆಗಿರುವಂಥದ್ದು. ಸಮಾಧಿಯ ಸ್ಥಳದಲ್ಲಿ ಮಂತ್ರಘೋಷಗಳು ಮೊಳಗ್ತಾ ಇವೆ. ಸಮಾಧಿ ಸ್ಥಳಕ್ಕೆ ಕುಮಾರಸ್ವಾಮಿ ಸೇರಿದಂತೆ ಕುಟುಂಬಸ್ಥರು ಆಗಮಿಸಿದ್ದಾರೆ. ಇನ್ನು ಕಿರಿಯ ಪುತ್ರ ಡಾಕ್ಟರ್ ರಮೇಶ್ ತಾಯಿ ಅವರ ಅಂದರೆ ಚೆನ್ನಮ್ಮನವರ ಒಂದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಒಕ್ಕಲಿಗ ಒಂದು ಸಂಪ್ರದಾಯದಂತೆ ಇಲ್ಲಿ ವಿಧಿವಿಧಾನಗಳು ನೆರವೇರಲಿರುವಂಥದ್ದು. ಚೆನ್ನಮ್ಮನವರಿಗೆ ದೇವರ ಪೂಜೆ ಮಾಡೋದು ಅಂದರೆ ಅತಿ ಪ್ರಿಯವಾದಂತಹ ಕೆಲಸ. ಯಾವಾಗಲೂ ದೇವರ ಪೂಜೆಯನ್ನು ಮಾಡೋರು. ಅಂದರೆ ಎಷ್ಟೇ ಆಳು ಕಾಳುಗಳಿದ್ದರೂ ಕೂಡ ಈಕೆ ಸರಳತೆಯಿಂದ ಅವರೇ ಹೂವನ್ನು ಕಿತ್ಕೊಂಡು ಬಂದು ದೇವರಿಗೆ, ಅಂದರೆ ಅವರಿಗೆ ಮಲ್ಲಿಗೆ ಹೂ ಹಾಗೂ ಸಂಪಿಗೆ ಹೂ ಅಂದರೆ ಬಹಳ ಪ್ರಿಯ. ಇದನ್ನು ಕಿತ್ತುಕೊಂಡು ಬಂದು ದೇವರಿಗೆ ತಾವೇ ಪೂಜೆಯನ್ನು ಮಾಡುವಂಥದ್ದು, ಅಡುಗೆ ಮಾಡುವಂಥದ್ದು ಇವರಿಗೆ ಪ್ರಿಯವಾದಂತಹ ಕೆಲಸ ಆಗಿತ್ತು. ಎಷ್ಟೇ ಆಳು ಕಾಳುಗಳಿದ್ದರೂ ಕೂಡ ಅಡುಗೆ ಮಾಡುವಂತಹ ವಿಚಾರ, ಪೂಜೆ ಮಾಡುವಂತಹ ವಿಚಾರದಲ್ಲಿ ಮುಂದೆ ಬರ್ತಾಯಿದ್ರು. ಮನೆ ಕೆಲಸ ಮಾಡೋದ್ರಲ್ಲಿ ಈಕೆ ಆಗಲಿಂದಲೂ ಕೂಡ ಮನೆಯಲ್ಲಿದ್ದರು. ಜೊತೆಗೆ ದೇವೇಗೌಡರ ತಾಯಿಯ ಅಚ್ಚುಮೆಚ್ಚಿನ ಸೊಸೆಯಾಗಿದ್ದರು. ಮನೆಗೆ ನಂದಾದೀಪದಂಥ ಇದ್ದಂತಹ ತಾಯಿ ಎಂದು ಕಣ್ಮುಚ್ಚಿದ್ದಾರೆ. ದೇವೇಗೌಡರು ಪತ್ನಿಯ ಮುಖವನ್ನು ನೋಡಿ ಭಾವುಕರಾಗಿರುವಂಥದ್ದು. 72 ವರ್ಷಗಳ ದಾಂಪತ್ಯ ಜೀವನ. ಮದುವೆಯಾಗಿ ಬಂದಾಗಿನಿಂದಲೂ ಕೂಡ ದೇವೇಗೌಡರಿಗೆ ಬೆನ್ನೆಲುಬಾಗಿ ಈಕೆ ನಿಂತಿದ್ರು. ಕಷ್ಟ ಸುಖಗಳಲ್ಲಿ ಜೊತೆ ಹೆಜ್ಜೆಯನ್ನು ಹಾಕಿದ್ರು. ಬಂಡೆಯಂತೆ ನಿಂತರು. ಅವರಿಗೆ ಕಷ್ಟಗಳು ಬಂದಾಗ ಆಗುತ್ತೆ ನಿಮ್ಮ ಕೈಯಲ್ಲಿ ಮಾಡಿ ಅಂತ ಹೇಳಿ ತಮ್ಮ ಒಡವೆಗಳನ್ನು ನೀಡಿದರು. ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾದರು. ಮನೆ ಕೆಲಸಗಳನ್ನು ಮಾಡ್ತಾಯಿದ್ರು. ದೇವರ ಕೆಲಸಗಳನ್ನು ಮಾಡ್ತಾಯಿದ್ರು. ದೇವಸ್ಥಾನಕ್ಕೆ ಭೇಟಿ ನೀಡೋದಾಗಿರೋ, ಅಂದರೆ ಇಲ್ಲಿ ದೇವೇಗೌಡರ ಕುಟುಂಬಕ್ಕೆ ಸಾಕಷ್ಟು ಸಂಕಷ್ಟಗಳು ಎದುರಾಯಿತು. ಆಗೆಲ್ಲವೂ ಕೂಡ ದೇವರ ಮೊರೆ ಹೋಗ್ತಿದ್ರು ಇವರು.
ತಾಯಿ ಚೆನ್ನಮ್ಮ ಏನು ದೇವರ ಮೊರೆ ಹೋಗಿ ದೇವರನ್ನು ಬೇಡ್ಕೊಳ್ತಾ ಇದ್ರು. ನನ್ನ ಕುಟುಂಬಕ್ಕೆ ಬಂದಂತಹ ಏನು ಅಪಾಯಗಳಿರಬಹುದಲ್ಲ ಅದೆಲ್ಲವೂ ನಿವಾರಣೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ನೋಡಿ, ಈಗ ದೇವೇಗೌಡರ ಒಂದು ಮನೆಯ ನಂದಾದೀಪ ಆರಿ ಹೋಗಿರುವಂಥದ್ದು. ಮನೆಯ ಅನ್ನಪೂರ್ಣೇಶ್ವರಿ ಇವರು, ದೇವೇಗೌಡರ ಮನೆಯ ಅನ್ನಪೂರ್ಣೇಶ್ವರಿ. ಹಸಿದು ಬಂದವರಿಗೆ ಅನ್ನ ಹಾಕ್ತಾಯಿದ್ರು. ಬಂದ ತಕ್ಷಣ ಕೇಳೋರಂತೆ, ಊಟ ಮಾಡಿದ್ರಾ, ಊಟ ಮಾಡಿ ಅಂತ. ಬಂದವರನ್ನು ಹಾಗೆ ಕಳಿಸ್ತಾ ಇರಲಿಲ್ಲ. ಯಾರೇ ಹೆಣ್ಮಕ್ಳು ಬಂದರೂ ಅರಿಶಿನ ಕುಂಕುಮ ಕೊಟ್ಟಿನೇ ಕಳಿಸ್ತಾ ಇದ್ದಿದ್ದು. ಇದು ಈ ತಾಯಿಗೆ ಇದ್ದಂತಹ ಒಂದು ಸಂಸ್ಕಾರ. ಅಂದರೆ ಅರಿಶಿನ ಕುಂಕುಮ ಕೊಡುವಂಥದ್ದು ಇರಬಹುದು, ಹಣ್ಣುಗಳನ್ನು ಕೊಡುವಂಥದ್ದು ಇರಬಹುದು, ಮನೆಗೆ ಬಂದವರಿಗೆ ಊಟ ಹಾಕುವಂಥದ್ದು ಇರಬಹುದು. ಇದೆಲ್ಲ ನಮ್ಮ ನಾಡಿನ ಒಂದು ಸಂಸ್ಕಾರ ಆಗಿದೆ. ಈ ತಾಯಿಗೆ ಅದು ಮೈಗೂಡಿ ಬಂದ್ಬಿಟ್ಟಿತ್ತು ಆ ಒಂದು ಸಂಸ್ಕಾರ. ಹಾಗಾಗಿಯೇ ಸಾಕಷ್ಟು ಜನಮನ್ನಣೆಯನ್ನು ಪಡೆದುಕೊಂಡಿದ್ರು. ಇಲ್ಲಿ ಹೇಳಬೇಕಂದ್ರೆ ಚೆನ್ನಮ್ಮನವರನ್ನು ಅನ್ನಪೂರ್ಣೇಶ್ವರಿ ಅಂತಲೇ ಕರೀತಾ ಇದ್ರು. ಯಾಕಂದರೆ ಬಂದವರಿಗೆ ಯಾವಾಗಲೂ ಊಟ ಹಾಕೋರು, ಹಸಿದವರಿಗೆ ಏನಾದರೂ ಸಹಾಯ ಬೇಕು ಅಂದರೆ ದೇವೇಗೌಡರ ಹತ್ರ ಕೇಳ್ತಿರ್ಲಿಲ್ಲ, ಚೆನ್ನಮ್ಮನವರನ್ನು ಕೇಳ್ತಾ ಇದ್ರು. ಅವರು ದೇವೇಗೌಡರ ಬಳಿ ಹೇಳಿ ಕೆಲಸವನ್ನು ಮಾಡಿಸ್ಕೊಡ್ತಾ ಇದ್ರು. ನೋಡಿ, ಈಗ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಒಂದು ಅಂತಿಮ ಸಂಸ್ಕಾರ ನಡೀತಾ ಇರುವಂಥದ್ದು, ಎಲ್ಲ ವಿಧಾನಗಳು ನಡೀತಾ ಇದೆ.